ರೈತರಿಗೆ ಏನು ಬೇಕು? ಮೇನಾಗಿ ರೈತರು ನೋಡೋದು ಕ್ವಾಲಿಟಿ. ರೈತರು ನೋಡೋದು ಕ್ವಾಲಿಟಿ ಅಂದಾಗ ನಾವು ರೈತರಿಗೋಸ್ಕರ ಒಂದು ಒಳ್ಳೆ ಕ್ವಾಲಿಟಿ ಕೊಡೋಕ್ಕೆ ನಮಗೇನಾಗಿದೆ ಅಲ್ವಾ? ರೈತರು 100 ರೂಪಾಯಿ ಆಗಲಿ 200 ರೂಪಾಯಿ ಆಗಲಿ ಅದ್ರ ಮುಖ ನೋಡಲ್ಲ. ಏನಕ್ಕಂದರೆ ಅವ್ರ ತೋಟಕ್ಕೆ ಬೇಕಾಗಿರೋದು ಒಂದು ಒಳ್ಳೆ ಕ್ವಾಲಿಟಿ ಪೈಪು. ಈಗ ನಾವು ನಿಮಗೆ ಒಂದು ಕಡಿಮೆ ಕ್ವಾಲಿಟಿದು ನಿಮಗೆ ಕೊಟ್ಟು ಜಾಸ್ತಿ ಸೇಲ್ ಮಾಡೋದು ಯಾಕೆ? ಅದನ್ನೇ ಒಬ್ಬರು ರೈತರಿಗೆ ಒಂದು ಒಳ್ಳೆ ಕ್ವಾಲಿಟಿ ಕೊಟ್ಟರೆ ನಾವು ಅವರು 100 ಜನ ರೈತರಿಗೆ ಹೇಳ್ತಾರೆ ಅನ್ನೋದು ಯಾಕೆ ನಾವು ಥಿಂಕ್ ಮಾಡಲ್ಲ ಅಲ್ವಾ? ಆ ಥಿಂಕ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಕೊಡಬೇಕಾಗಿರೋ ಅಂಥ ಮೆಟೀರಿಯಲ್ಲು, ಡ್ರಿಪ್ ಪೈಪು ನಾವು ಕ್ವಾಲಿಟಿ ಆಗಿರೋ ಅಂಥದ್ದು ಕೊಡಬೇಕು ನಿಮಗೆ. ಹೌದು, ಆದರೆ ನಮ್ಮ ಶ್ರೀ ನಾರಾಯಣಿ ಇರಿಗೇಷನ್ ಅಂತ ಏನಿದೆ ಕಂಪ್ನಿ, ಇದು ಡೀಲರ್ ಡಿಸ್ಟ್ರಿಬ್ಯೂಟ್ರಿಗೆ ಯಾರಿಗೂ ಕೊಡಲ್ಲ, ಬರೀ ರೈತರಿಗೆ ಮಾತ್ರ. ರೈತರೇ ನೀವು ತಿಳ್ಕೊಬೇಕಾಗಿರೋದು ಒಂದು ವಿಷಯ ಏನಪ್ಪ ಅಂದರೆ, ಇದು ರೈತರ ಫ್ಯಾಕ್ಟ್ರಿ, ರೈತರ ಔಟ್ಲೆಟ್ಟು, ರೈತರಿಗೋಸ್ಕರ ಮಾಡಿರೋವಂಥ ಪ್ರಾಡಕ್ಟು. ಇದನ್ನು ನೀವು ತಗೋಬೇಕು, ಸರಿನಾ? ಇಲ್ಲಿ ಡೀಲರ್ ಡಿಸ್ಟ್ರಿಬ್ಯೂಟ್ರಿಗೆ ಯಾರಿಗೂ ಕೊಡಲ್ಲ, ನಿಮಗೆ ಮಾತ್ರನೇ ಕೊಡೋದು. ಏನಕ್ಕೆ ತಗೋಬೇಕು ನಮ್ಮ ಹತ್ರನೇ ಅಂತ ಹೇಳಿಬಿಟ್ಟು ನಿಮಗೆ ಕ್ವಶನ್ ಬರ್ತಾ ಇರುತ್ತಲ್ವ? ಈಗ ನಾನು ನಿಮಗೆ ಹೇಳ್ತೀನಿ, ಇದನ್ನು ನೀವು ಅಂಗಡೀಲಿ ಇದು ಇದೆಯಾ ಅಂತ ನೀವು ಫಸ್ಟ್ ತಿಳ್ಕೊಬೇಕು ಅಲ್ವಾ? ಬನ್ನಿ ನಾನು ಹೇಳ್ತೀನಿ. ಈಗ 16 mm ಪ್ಲೈನ್ ಲ್ಯಾಟ್ರಲ್ಲು, ಇದು ನಿಮಗೆ ಅಡಿಕೆ, ತೆಂಗು, ಬಾಳೆ, ಮಾವು ಇವೆಲ್ಲದಕ್ಕೂ ಆಗುತ್ತೆ. ನೀವೇ ಹೋಲ್ ಮಾಡ್ಕೊಳೋವಂಥ ಮೆಟೀರಿಯಲ್ಲು ಪ್ಲೈನ್ ಲ್ಯಾಟ್ರಲ್ಲು. ನಾವು ಏನು ಮಾಡ್ತೀವಿ, ಆನ್ಲೈನ್ ಅಂತೀವಿ, ಇನ್ಲೈನ್ ಅಂತ ಹೇಳ್ತೀವಿ. ನಾವು ನಿಮಗೆ ಕ್ಲೀನಾಗಿ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಪ್ಲೈನ್ ಲ್ಯಾಟ್ರಲ್ ಅಂತ ಹೇಳ್ತಾ ಇದ್ದೀನಿ. ಪ್ಲೈನ್ ಲ್ಯಾಟ್ರಲಲ್ಲಿ ಏನಪ್ಪ ಬೆನಿಫಿಟ್ಟು, ಹೇಗೆ ನಮ್ಮ ನಾರಾಯಣ ಇರಿಗೇಷನ್ ರೈತರಿಗೆ ಏನು ಅನುಕೂಲ ಮಾಡ್ತಿದ್ದಾರೆ ಅಂತ ಒಂದು ಕ್ವಶನ್ ಇದೆಯಲ್ಲ, ಅದನ್ನು ಕ್ಲಿಯರ್ ಮಾಡೋದಕ್ಕೆ ನಾನು ಇವತ್ತು ನಿಮಗೆ ಈ ವಿಡಿಯೋ ಮಾಡ್ತಾ ಇರೋದು. ನೋಡಿ, ಈ 16 mm ಪ್ಲೈನ್ ಲ್ಯಾಟ್ರಲ್ ಬಂದ್ಬಿಟ್ಟು ಒಂದು ರೋಲು 23 kg ಬರುತ್ತೆ. 23 kg. ನೀವು ನಾನು ಹೇಳೋದನ್ನು ಕ್ಲೀನಾಗಿ ತಿಳ್ಕೊಬೇಕು. ಈ kg ಅನ್ನೋದು ಯಾಕೆ ಇವರು ಮೆನ್ಷನ್ ಮಾಡ್ತಾ ಇದ್ದಾರೆ ಅನ್ನೋದು. 23 kg ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ನೀವು ಅಂಗಡೀಲಿ ತೊಗೊಂಡಾಗ ಏನಾಗುತ್ತೆ, ನಿಮಗೆ 8 kg 9 kg 10 kg ಲಾಸ್ಟ್ ಅಂದರೆ 15 kg ಅಂದ್ಕೊಳ್ಳಿ. ಇಲ್ಲಿ 23 kg ಬರುತ್ತೆ. ಒಂದು ಬಂಡಲ್ 23 kg, 400 ಮೀಟರ್. 400 ಮೀಟರ್ ಅಂತ ಹೇಳಿದ್ರೆ ನಿಮಗೆ ನೋಡಿ ಇಲ್ಲಿ ಯಾವ ಥರ ನಿಮಗೆ ಅನುಕೂಲ ಆಗ್ತಾ ಇದೆ ಅಂತಂದು ನೀವು ತಿಳ್ಕೊಬೇಕು. ಈ 400 ಮೀಟ್ರ್ ಮೇಲೆ 400 ಕಡೆ ಮೆನ್ಷನ್ ಆಗಿರುತ್ತೆ ಶ್ರೀ ನಾರಾಯಣಿ ಇರಿಗೇಷನ್ ಗೋಲ್ಡ್ ಅಂತ. ಶ್ರೀ ನಾರಾಯಣಿ ಇರಿಗೇಷನ್ ಗೋಲ್ಡ್ 16 mm ಪ್ಲೈನ್ ಲ್ಯಾಟ್ರಲ್, ಆನ್ಲೈನ್ ಲ್ಯಾಟ್ರಲ್. ಇದ್ರ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಸಮೇತನೂ ಮೆನ್ಷನ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಡೇಟು ಪ್ರತಿ ಒಂದು ಜಾಗದಲ್ಲೂ ಮೆನ್ಷನ್ ಆಗಿರುತ್ತೆ. ಸರಿನಾ? ಏನಕ್ಕೆ ಮೆನ್ಷನ್ ಆಗಿರುತ್ತೆ ಅಂತ ಹೇಳಿದ್ರೆ, ಇದಕ್ಕೆ ನಿಮಗೆ 10 ವರ್ಷ ಗ್ಯಾರಂಟಿ ಬರ್ತಾ ಇರೋದು. 16 mm ಆನ್ಲೈನ್ ಲ್ಯಾಟ್ರಲ್ಲು ಗೋಲ್ಡು. ಈ ಗೋಲ್ಡ್ ಅಂತ ನಾವು ಏನು ಮೆನ್ಷನ್ ಮಾಡಿರ್ತೀವಿ, ಇದಕ್ಕೆ ನಿಮಗೆ 10 ವರ್ಷ ಗ್ಯಾರಂಟಿ ಬರ್ತಾ ಇರೋದು. ನೀವು ಅಡಿಕೆ ಸಸಿ ನೆಡುವಾಗ ಒಂದು ಸತಿ ಡ್ರಿಪ್ ಪೈಪ್ ಹಾಕಿದರೆ ನೀವಿನ್ನು ಕೊಯ್ಲು ಬಂದು 3 ಕೊಯ್ಲು ಬಂದ ಮೇಲೆ ಇದನ್ನು ತೆಗಿಯೋಕ್ಕಾಗೋದು. ಸರಿನಾ? ಅಷ್ಟರಲ್ಲಿ ನಿಮ್ಮ ಹತ್ರನೂ ದುಡ್ಡಾಗಿರುತ್ತೆ, ನಿಮಗೂ ಇದು ಬೇಡವಾಗಿರುತ್ತೆ. ಅವಾಗ ನೆಮ್ಮದಿಯಿಂದ ಇರ್ತೀರ ಅಲ್ವಾ? ಒಂದು ಲ್ಯಾಟ್ರಲ್ ಹಾಕಿದ ಮೇಲೆ ಅದು 1 ವರ್ಷಕ್ಕೆ ತೆಗೆದು ಬಿಸಾಕೋದಲ್ಲ, ಅದು ಲಾಂಗ್ ಟೈಮ್ ಬರಬೇಕು. ಸರಿನಾ? ನಿಮಗೆ ಒಂದು 10 ವರ್ಷ ಗ್ಯಾರಂಟಿ ಬರ್ತಾ ಇದೆ. ಅದಾದಮೇಲೆ ನಿಮಗೆ ಫ್ರೀ, ಫ್ಯಾಕ್ಟ್ರಿಯಿಂದ ಟ್ರಾನ್ಸ್ಪೋರ್ಟ್ ಆಫೀಸಿಗೆ ಹಾಕೋದು ಫ್ರೀ ಕೊಡ್ತಾ ಇದ್ದೀವಿ. ಫ್ಯಾಕ್ಟ್ರಿಯಿಂದ ಟ್ರಾನ್ಸ್ಪೋರ್ಟ್ ಆಫೀಸಿಗೆ ಹಾಕೋದು ಫ್ರೀ. ಟ್ರಾನ್ಸ್ಪೋರ್ಟ್ ಆಫೀಸಿಂದ ನಿಮ್ಮ ತಾಲೂಕು ಡಿಸ್ಟಿಕ್ಕಿಗೆ ಏನು ಬರುತ್ತೆ ಆ ಚಾರ್ಜಸ್ ನೀವು ಅಲ್ಲಿ ಕೊಡಬೇಕಷ್ಟೆ. ಇಲ್ಲಿ ಗಾಡಿ ಬಾಡಿಗೆ ಆಗಲಿ, ಲೋಡ್ ಮಾಡಿದ್ದಾಗಲಿ, ಅಲ್ಲಿ ಅನ್ಲೋಡ್ ಮಾಡಿದ್ದಾಗಲಿ, ಅಲ್ಲಿ ಬಿಲ್ ಹಾಕ್ಸೋದಾಗಲಿ, ಇವೆಲ್ಲ ಫ್ರೀ ಇರುತ್ತೆ ನಿಮಗೆ. ಒಂದು ರೋಲಿಗೆ 110ರಿಂದ 120 ರೂಪಾಯಿ ಚಾರ್ಜಸ್ ತೊಗೊಳ್ತಾರೆ. ಪ್ರತಿಯೊಂದು ಡಿಸ್ಟಿಕಲ್ಲೂ ಇದೆ ಇದು. ಪ್ರತಿಯೊಂದು ಡಿಸ್ಟಿಕ್ಕು, ಪ್ರತಿಯೊಂದು ತಾಲೂಕಿಗೂ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇದೆ. ಇದನ್ನು ಯೂಸ್ ಮಾಡ್ಕೊಳ್ಳಿ, ಸರಿ ಅಲ್ಲ? ಈಗ ನಿಮಗೆ ಒಂದು ಬಂಡಲು 400 ಮೀಟ್ರು 23 kg, 23 kg, 10 ವರ್ಷ ಗ್ಯಾರಂಟಿ ಇದಕ್ಕೆ. 10 ವರ್ಷ. ಇನ್ನು 12 mm ಹೋಗೋಣ. 12 mm ಅಲ್ಲಿ ಏನಾಗುತ್ತೆ, ನೀರಿನ ಸ್ವಲ್ಪ ಸಾಲ್ಟೇಜ್ ಇದ್ದಾಗ ಏನಾಗುತ್ತೆ, ಪ್ರಾಬ್ಲಮ್ ಇದ್ದಾಗ ಏನಾಗುತ್ತೆ ಅಂದರೆ 12 mm ಯೂಸ್ ಮಾಡ್ತಾರೆ. ಮತ್ತು ಈಗ ಸ್ವಲ್ಪ ವರ್ಷದ ಹಿಂದೆ
ಒಂದು 3-4 ಕಂಪ್ನಿಯವರು 12 mm ಹಾಕಿ ಅಂತ ತುಂಬಾ ಜಾಸ್ತಿ ಇದು ಮಾಡಿಬಿಟ್ಟು ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗದ ಕಡೆ ಎಲ್ಲ, ಹಾವೇರಿ ಕಡೆ ಎಲ್ಲ ಜಾಸ್ತಿ 12 mm ಅನ್ನು ಯೂಸ್ ಮಾಡಿದ್ದಾರೆ. ಆವಾಗ ನಾವೀಗಲೂ ಸಮೇತ ನಾವು ಹೇಳ್ತೀವಿ, ಈಗ ನಮ್ಮಲ್ಲಿ ನಾವು ಎಷ್ಟೋ ಜನಕ್ಕೆ ಹೇಳ್ತೀವಿ 12 mm ಯೂಸ್ ಮಾಡಿ ಲಾಂಗ್ ಲೈಫ್ ಬರಲ್ಲ ಅಂತ. ಬಟ್ ಒಂದೊಂದು ಸತಿ ಹಾಕ್ಬಿಟ್ಟಿರ್ತಾರೆ, ಅದನ್ನೇ ಹಾಕಬೇಕಾಗುತ್ತೆ. ಹಾಗಾಗಿಬಿಟ್ಟು ನಾವು ಅವರಿಗೇನು ಇದು ಮಾಡೋಕ್ಕಾಗಲ್ಲ. 12 mm ಅಲ್ಲಿ ನಿಮಗೆ 19 kg ಬರುತ್ತೆ ಬಂಡಲು. ಒಂದು ಬಂಡಲು 19 kg. ನೀವು ಕೆ ಜಿನ ಕ್ಲೀನಾಗಿ ತಲೆಯಲ್ಲಿ ಇಟ್ಕೋಬೇಕು. 19 kg 400 ಮೀಟ್ರ್ ಬರುತ್ತೆ. ಕೆ ಜಿಗೆ 127 ರೂಪಾಯಿ. ನೀವು ಯಾವುದೇ ತೊಗೊಳ್ಳಿ, ಇನ್ಲೈನ್ ತೊಗೊಳ್ಳಿ, ಆನ್ಲೈನ್ ತೊಗೊಳ್ಳಿ, ಎಲ್ಲದಕ್ಕೂ ಬಂದ್ಬಿಟ್ಟು ಕೆ ಜಿಗೆ 127 ರೂಪಾಯಿ. ಇದು ನಿಮಗೆ 19 kg 400 ಮೀಟ್ರ್ ಬರುತ್ತೆ 12 mm. ಇನ್ನು 20 mm ಬಗ್ಗೆ ಬನ್ನಿ ನೋಡೋಣ. ಇದು 20 mm. 20 mm ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಒಂದು ಮೈಕ್ರೋ ಸ್ಪ್ರಿಂಕ್ಲರಿಗೆ ಯೂಸ್ ಮಾಡ್ತಾರೆ ಜಾಸ್ತಿ. ಇನ್ನೊಂದು ಜೆಟ್ಗಳಿಗೆ ಯೂಸ್ ಮಾಡ್ತಾರೆ, ಬಟರ್ಫ್ಲೈಗಳಿಗೆ ಯೂಸ್ ಮಾಡ್ತಾರೆ. 20 mm ಅಲ್ಲಿ ಎಲ್ಲ ಏನು ಮಾಡ್ತಾರೆ, ಆರ್ಡ್ರ್ ಕೊಟ್ಟು ತರಿಸ್ಕೊಳ್ತಾರೆ. ನಮ್ಮ ಹತ್ರ ಆರ್ಡ್ರ್ ಗಿಡ್ರ್ ಏನು ಬೇಡ, ಸ್ಟಾಕ್ ಇರುತ್ತೆ, ಯಾವಾಗಲೂ ಸ್ಟಾಕ್ ಇರುತ್ತೆ. ಆ ಥರದ್ದು ಆರ್ಡ್ರ್ ಕೊಟ್ಟು ಮಾಡೋವಂಥದ್ದು ಏನಿಲ್ಲ. 20 mm ಅಲ್ಲಿ 300 ಮೀಟ್ರ್ ಬರುತ್ತೆ, 23 kg ಬಂಡಲು. ಒಂದು ಬಂಡಲು 23 kg, ಗೊತ್ತಾಯ್ತಲ್ಲ. ಈ ಬಂಡಲು 23 kg ಬಂಡಲ್. ಇದು 300 ಮೀಟ್ರು, 1 kg 127 ರೂಪಾಯಿ. ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಅಮೌಂಟು, ಒಂದೊಂದು ರೋಲಿಗೆ ಎಷ್ಟೆಷ್ಟು ಆಗುತ್ತೆ, 12 mm ಗೆ, ಇನ್ಲೈನಿಗೆ, ಪ್ಲೈನಿಗೆ, ಯಾವುದಕ್ಕಿದೆ ಎಲ್ಲದಕ್ಕೂ ರೇಟ್ ಹೇಳ್ತೀನಿ. ಈಗ ನಾನು ನಿಮಗೆ ಕೆ ಜಿಗಳು ಮತ್ತು ಮೀಟ್ರುಗಳು ಎಲ್ಲ ಹೇಳ್ಕೊಂಡು ಹೋಗ್ತೀನಿ, ಕ್ವಾಲಿಟಿ ಬಗ್ಗೆ ಎಲ್ಲ ಹೇಳ್ಕೊಂಡು ಹೋಗ್ತೀನಿ. ಈ ಕ್ವಾಲಿಟಿನ ನಾನು ನಿಮಗೆ ನಮ್ಮ ಹಳೆ ವೀಡಿಯೋದಲ್ಲೆಲ್ಲ ಕ್ಲೀನಾಗಿ ಹೇಳಿದ್ದೀನಿ. ಮತ್ತು ನಿಮಗೆ ಈ ಚಾನಲ್ ಏನಿದೆ, ಈ ಚಾನಲ್ಲು ಸಮೇತ ನಮ್ಮ ಕಂಪ್ನಿದೆ, ಶ್ರೀನಾರಾಯಣ್ ಇರಿಗೇಷನ್ ಕಂಪ್ನಿ ಇದೆ ಈ ಯೂಟ್ಯೂಬ್ ಚಾನಲ್ಲು. ನಿಮಗೆ ಯಾವ ಥರದ್ದು ಡೌಟ್ ಬೇಡ, ಇದು ಚಾನಲ್ ನಮ್ಮದೇ. ನೀವು ಈ ಚಾನಲ್ ಓಪನ್ ಮಾಡಿಕೊಂಡು ಕ್ಲೀನಾಗಿ ನೋಡ್ಕೊಂಡು ಬನ್ನಿ. ಒಂದು 50-60 ವೀಡಿಯೋಗಳಿದ್ದಾವೆ, ಇವೆಲ್ಲ ಡ್ರಿಪ್ ಬಗ್ಗೆನೇ ಮಾತಾಡಿರೋದು. ಇದು ಮಾಡಿ, ಮತ್ತು ಇದಕ್ಕೆ ಸಬ್ಸ್ಕ್ರೈಬರ್ ಆಗಿ. ಮೇನಾಗಿ ಏನು ಗೊತ್ತಾ, ನೀವು ವೀಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬರ್ ಆಗಲ್ಲ. ಏನಕ್ಕಾಗಲ್ಲ ಅಂತ ಹೇಳಿದ್ರೆ, ನಿಮಗದು ತಲೆಗೆ ಬರಲ್ಲ. ನೆಕ್ಸ್ಟ್ ವೀಡಿಯೋಗಳು ನಾವು ಹಾಕಿದಾಗ ಏನಾಗುತ್ತೆ, ನಿಮಗಿದು ಅನುಕೂಲ ಆಗುತ್ತೆ. ಯಾಕಂದರೆ ನಮ್ಮಲ್ಲಿ ಒಂದೊಂದು ಪ್ರಾಡಕ್ಟು ನಾವು ರೆಡಿ ಮಾಡ್ತಾಯಿಲ್ಲ, ಎಲ್ಲ ರೈತರಿಗೋಸ್ಕರನೇ ಮಾಡ್ತಾ ಇರೋದ್ರಿಂದ ನೀವು ಇದನ್ನು ಸಬ್ಸ್ಕ್ರೈಬರ್ ಆದರೆ ನಿಮಗೆ ನಾನು ಹಾಕೋ ವೀಡಿಯೋಗಳೆಲ್ಲ ತಕ್ಷಣ ಬರ್ತವೆ, ನೋಡ್ಕೋಬೋದು. ಇನ್ನು ನಿಮ್ಮ ಅಕ್ಕಪಕ್ಕ ರೈತರುಗಳೆಲ್ಲ ಹೇಳ್ಬೋದು. ನೀವು ಹೇಳಿಲ್ಲ ಅಂದರೂ ನಿಮಗಾದರೂ ಯೂಸ್ ಆಗುತ್ತೆ ಕ್ಲೀನಾಗಿ, ಅಲ್ವಾ. ಒಂದು ಕರ್ನಾಟಕದಲ್ಲಿ ರೈತರಿಗೋಸ್ಕರ ಒಂದು ಫ್ಯಾಕ್ಟ್ರಿ ಇದೆ ಅನ್ನೋದಾದರೆ ನಿಮಗೂ ಒಂದು ಖುಷಿ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ನಾವು ಒಂದು ಫ್ಯಾಕ್ಟ್ರಿ ಮಾಡಿರೋದಕ್ಕೆ ನಮಗೂ ಒಂದು ಹೆಮ್ಮೆ ಆಗುತ್ತೆ, ಅಲ್ವಾ. ಇದು 300 ಮೀಟ್ರ್ ಬರುತ್ತೆ, 23 kg ಬಂಡಲ್ಲು, 20 mm. ಹೆವಿ ಗೇಜು ಅಂದರೆ ಫುಲ್ ಹೆವಿ ಬರುತ್ತೆ. ನೀವು ಇದು ಏನು ಬೇಕಾದರೂ ಮಾಡಿ. ಮತ್ತು ನಿಮಗೆ ಓಪನ್ ಚಾನಲ್ ಏನು ಚಾಲೆಂಜ್ ಏನಪ್ಪ ಅಂತ ಹೇಳಿದ್ರೆ, ನೀವು ಇದ್ರ ಮೇಲೆ ಟ್ಯಾಕ್ಟ್ರಾದರೂ ಓಡಿಸಿ, JCB ನಾದರೂ ಓಡಿಸಿ, ಏನಾದರೂ ಮಾಡಿ, ನಾವು ಅದಕ್ಕೆ ಏನು ಕೇಳಕ್ಕೆ ಬರಲ್ಲ. ಬರೀ ಬಿಸಿಲಿಗೆ ಮಾತ್ರನೇ ಕಟ್ಟಾಗೋದು, ಇಲ್ಲಾಂದರೆ ಬೇರೆದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನೀವು ಕಟ್ ಮಾಡಿದ್ರಕ್ಕೆ ಗ್ಯಾರಂಟಿ ಸಿಗಲ್ಲ. ಅದಾಗೆ ಆಗಬೇಕು. ನಾನು ಅದಕ್ಕೆ ನಿಮಗೆ ಹೇಳ್ತಾ ಇರೋದು, ನೀವು ಏನು JCBಗಾದರೂ ಹಚ್ಚಿ, ಟ್ರ್ಯಾಕ್ಟರ್ ಆದರೂ ಹಚ್ಚಿ, ಅದ್ರ ಮೇಲೆ ಏನು ಬೇಕಾದರೂ ಮಾಡಿ, ನಾವು ಅದಕ್ಕೆ ಗ್ಯಾರಂಟಿ ಕೊಡ್ತೀವಿ. ನಿಮಗೆ 16 mm ಗೋಲ್ಡ್ ಲ್ಯಾಟ್ರಲಿಗೆ ಮಾತ್ರ, 16 mm ಗೋಲ್ಡಿಗೆ ಮಾತ್ರ ನಿಮಗೆ ಗ್ಯಾರಂಟಿ ಸಿಗುತ್ತೆ. ಓಕೆ, ಈಗ ನಿಮಗೆ 12 mm ಬಗ್ಗೆನೂ ಗೊತ್ತಾಯಿತು, 16 mm ಬಗ್ಗೆನೂ ಗೊತ್ತಾಯಿತು, 20 mm ಬಗ್ಗೆನೂ ಗೊತ್ತಾಯಿತು. ಈಗ ನಾನು ನಿಮಗೆ ಇನ್ಲೈನ್ ಬಗ್ಗೆ ಹೇಳ್ತೀನಿ. ಇನ್ಲೈನ್ ಅಂದರೆ ಏನಂದರೆ, ರೆಡಿ ಓಲ್ ಇರೋ ಅಂಥದ್ದು. ಇದು ಅಡಿಕೆ, ತೆಂಗು, ಮಾವುಗಳಿಗೆ ಆಗಲ್ಲ. ಏನಕ್ಕಾಗಲ್ಲ ಅಂತ ಹೇಳಿದ್ರೆ, ಅಡಿಕೆ, ತೆಂಗು, ಮಾವೆಲ್ಲ ಲಾಂಗ್ ಟೈಮ್ ಇರೋದ್ರಿಂದ ಲ್ಯಾಟ್ರಲ್ಲು ಅದೇ ಥರದ್ದು ಅದಕ್ಕೆ ಹಾಕಿರ್ತೀವಿ. ಇಲ್ಲೇನಾಗುತ್ತೆ ಅಂದರೆ ಕ್ವಾಲಿಟಿನೂ ಸೇಮ್ ಇರುತ್ತೆ, ಆದರೆ ಇದರಲ್ಲಿ ಒಂದು ರೆಡಿ ಓಲ್ಗಳು ಇರುತ್ತೆ. ನಿಮಗೆ ರೆಡಿ ಓಲ್ ಬರುತ್ತೆ ಇದರಲ್ಲಿ. ಒಂದು ಕಾಲಡಿಗೆ ರೆಡಿ ಓಲ್ ಇರೋದ್ರಿಂದ ಈ ಓಲ್ಗಳು ಏನಾಗುತ್ತೆ ಅಂದರೆ, ಇದು ತರಕಾರಿ ಬೆಳೆಗೆ ಮಾತ್ರ ನೀವು ಅನುಕೂಲ ಆಗುತ್ತೆ ಅಷ್ಟೇ. ತರಕಾರಿ ಬೆಲೆಗೆ ನಿಮಗೆ ಅನುಕೂಲ ಆಗತ್ತೆ ಇದು. ಇನ್ಲೈನ್ ನಿಮಗೆ 500 ಮೀಟ್ರ್ ಬರುತ್ತೆ, ಒಂದು ಬಂಡಲು 500 ಮೀಟ್ರು. ಇದರಲ್ಲಿ 2 ಕ್ವಾಲಿಟಿ ಕೊಡ್ತಾಯಿದ್ದೀವಿ. 2 ಕ್ವಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ಒಂದು 21 kg 500 ಮೀಟ್ರು, ಇನ್ನೊಂದು 23 kg 500 ಮೀಟ್ರು. ಈಗ ಒಬ್ಬರೊಬ್ಬರು ಸ್ವಲ್ಪ ಕಡಿಮೆ ಕ್ವಾಲಿಟಿದು ಬೇಕು ಅಂತ ಕೇಳ್ತಾರೆ, ಹಾಗಾಗಿಬಿಟ್ಟು 21 kg ಕೊಡ್ತಾಯಿದ್ದೀವಿ. ಇಲ್ಲ ನಮಗೆ ಹೆವಿ ಕೇಜಿನ ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಿಮಗೆ 23 kg ಕೊಡ್ತಾಯಿದ್ದೀವಿ. ಮತ್ತು ನಮ್ಮಲ್ಲಿ ಏನಾಗುತ್ತೆ ಅಂದರೆ 23 kgದು ಬಂಡಲಿಗೆ ನಿಮಗೊಂದು
ಅಕಸ್ಮಾತ್ ಈ ಹೋಲ್ಗಳೇನಾರು ಕಟ್ಕೊಂಡ್ಬಿಡ್ತು ಅಂದ್ಕೊಳ್ಳಿ, ಈ ಹೋಲ್ಗಳೇನಾರು ಕಟ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ನೀವು ಡ್ರಿಪ್ಪರ್ಗಳು ಯೂಸ್ ಮಾಡ್ಕೋಬೋದು. ಈ ಥರ ಡ್ರಿಪ್ಪರ್ಗಳು ಯೂಸ್ ಮಾಡ್ಕೋಬೋದು. ಯಾವ ಥರದ್ದಾದರೂ ಡ್ರಿಪ್ಪರ್ ಯೂಸ್ ಮಾಡ್ಕೋಬೋದು. ಯಾಕಂದರೆ ಇದರಲ್ಲಿ ವಾಲ್ ಥಿಕ್ನೆಸ್ ಅಷ್ಟು ಹೆವಿ ಬರುತ್ತೆ. ಇದರಲ್ಲಿ ನಿಮಗೆ ಈ ಕ್ವಾಲಿಟಿ ನಿಮಗೆ ಇನ್ಲೈನ್ ಕೊಡ್ತಾ ಇರೋದು ನಾವು, ಈ ಕ್ವಾಲಿಟಿ, ಸರಿನಾ? ಹಾಗಾಗಿ ಇದಕ್ಕೆ ನೀವು ಆಪ್ಷನಲ್ ಆಗಿ ಏನಾದರೂ ಮಾಡ್ಕೋಬೋದು. ನೀವು ಇದನ್ನು ತೊಗೊಂಡೋಗ್ಬಿಟ್ಟು ಕಟ್ಕೊಂಡ್ಬಿಡ್ತು ಅಂದರೆ ತೊಗೊಂಡೋಗಿ ಬಿಸಾಕಬೇಕಲ್ಲ ಅಂತ ಯೋಚನೆ ಮಾಡೋದು ಬೇಡ. ಯಾಕಂದರೆ ಇದಕ್ಕೆ ಡ್ರಿಪ್ಪರ್ ಹಾಕೊಂಡ್ಬಿಟ್ಟು ನೀವು ತೋಟಕ್ಕೆ ಯೂಸ್ ಮಾಡ್ಕೋಬೋದು. ತರಕಾರಿ ಬೆಳೆಯೋವ್ರಿಗೂ ತರಕಾರಿ ಬೆಳ್ಕೊಳ್ಳಿ, ಅದಾದಮೇಲೆ ತೋಟ ಆಯಿತು ಅಂದರೆ ತೋಟಕ್ಕೆ ಯೂಸ್ ಮಾಡ್ಕೊಳ್ಳಿ ಡ್ರಿಪ್ಪರ್ ಹಾಕ್ಕೊಂಡು, ಸರಿ ಅಲ್ಲ? ಇದು ನಿಮಗೆ ಇನ್ಲೈನ್ ಬಗ್ಗೆ ಹೇಳ್ತಾ ಇರೋದು. ನೆಕ್ಸ್ಟು ಅಡ್ಜಸ್ಟೇಬಲ್ ಡ್ರಿಪ್ಪರು. ಅಡ್ಜಸ್ಟೇಬಲ್ ಡ್ರಿಪ್ಪರ್ ನಮ್ಮಲ್ಲಿ ಬರೀ ₹1 ಮಾತ್ರ, ಒಂದೇ ₹1. ಅಂದರೆ ಒಂದು ಪ್ಯಾಕೆಟು ನಿಮಗೆ ₹500 ಬರುತ್ತೆ, 500 ಪೀಸ್ ಬರುತ್ತೆ ಒಂದು ಇದರಲ್ಲಿ. ನಮಗೆ ಎಲ್ಲ ಥರದ್ದು ಸಿಗುತ್ತೆ ಇಲ್ಲಿ, ಎಲ್ಲ ₹1 ಮಿಸ್ಟ್ ಆಗಲಿ ಡ್ರಿಪ್ಪರ್ಸ್ಗಳಾಗಲಿ ಇವೆಲ್ಲ ಬಂದುಬಿಟ್ಟು ₹1 ಎಲ್ಲ ಸಿಗುತ್ತೆ ನಿಮಗೆ. ರೈತರಿಗೆ ಬೇಕಾಗಿರುವಂಥ ಏನೇನು ಬೇಕು ಐಟಮ್ಸು ಅವೆಲ್ಲ ನಮ್ಮಲ್ಲಿ ಸಿಗುತ್ತೆ. ಈಗ ನಿಮಗೆ ಈ ಕ್ಯಾಪ್ ಗೊತ್ತಿರ್ಬೋದು, ಈಗ ಟ್ರೆಂಡಲ್ಲಿರೋಂಥ ಕ್ಯಾಪ್ ಇದು ನಿಮಗೆ ಅಂಗಡೀಲಿ ಬಂದುಬಿಟ್ಟು ನೀವು ತಗೊಂಡಾಗ ಏನಾಗುತ್ತೆ, ನಿಮಗೆ ₹15, ₹16, ₹19 ಸೇಲ್ ಮಾಡ್ತಾರೆ. ಆದರೆ ಇದು ನಮ್ಮಲ್ಲಿ ಬರೀ ₹10. ಇದು ಬಂದುಬಿಟ್ಟು ಬರೀ ನಿಮಗೆ ಕೊಡ್ತಾ ಇರೋದು ನಾವು ₹10 ಇದು. ಫಸ್ಟು ನೀವು ಏನು ಮಾಡಿ ಅಂತ ಹೇಳಿದ್ರೆ, ನಿಮಗೇನಾರ ಅಕಸ್ಮಾತ್ ರಿಕ್ವೈರ್ಮೆಂಟ್ ಏನಾರ ಇತ್ತು ಅಂದರೆ, ಪ್ರೈಸ್ ಲಿಸ್ಟ್ ಏನಾರ ಬೇಕು ಅಂತ ಹೇಳಿದ್ರೆ ಜಸ್ಟ್ ವಾಟ್ಸಪ್ಪಲ್ಲಿ ಒಂದು ಹಾಯ್ ಅಂತ ಒಂದು ಮೆಸೇಜ್ ಮಾಡಿ. ವಾಟ್ಸಪ್ಪಲ್ಲಿ ಹಾಯ್ ಅಂತ ಒಂದು ಮಾಡಿದ್ರೆ ನಾನು ನಿಮಗೆ ಫೋಟೋಸು ಮತ್ತು ನಿಮಗೆ ಪ್ರೈಸ್ ಲಿಸ್ಟು ಇವೆಲ್ಲ ಕಳಿಸ್ಕೊಡ್ತೀವಿ. ಮತ್ತು ಇದು ರೈತರಿಗೋಸ್ಕರ ಇರೋವಂಥ ಕಂಪ್ನಿ ಇರೋದ್ರಿಂದ ಇಲ್ಲಿ ನೀವು ಫೋನ್ ಮಾಡೋದಕ್ಕಾಗಲಿ ಯಾವ ಥರದ್ದು ಟೆನ್ಷನ್ ಬೇಡ, ಯಾವ ಥರದ್ದು ಏನು ಇದು ಬೇಡ. ನಿಮಗೆ ಡಿಸ್ಪ್ಲೇಲಿರೋವಂಥ ನಂಬರಿಗೆ ಫೋನ್ ಮಾಡಿ ಸಾಕು, ನಾವು ನಿಮಗೆ ಪ್ರತಿಯೊಂದು ಮಾಹಿತಿ ಕೊಡ್ತೀವಿ. ಆದರೆ ಒಂದು ಕಂಡೀಷನ್ ಏನಪ್ಪ ಅಂದರೆ 9 ಗಂಟೆಯಿಂದ 7 ಗಂಟೆ ಒಳಗೆ ಮಾಡಿ, ಈ ಸಿಕ್ಕಿದ ಟೈಮಲ್ಲಿ ಮಾಡಬೇಡಿ, ಸರಿನಾ? ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಫುಲ್ಲು ರಶ್ಶಲ್ಲಿ ಬ್ಯುಸಿಯಾಗಿರ್ತೀವಿ. ನಿಮ್ಮ ಜೊತೆಗೂ ಮಾತಾಡಬೇಕು ಅಂದಾಗ ನಮಗೂ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಸಂಜೆ ಆರಾಮಾಗಿ ಹೋಗಿ ಮನೆಗಿರಬೇಕು ಅನ್ನೋ ಟೈಮಲ್ಲಿ ಏನಾಗುತ್ತೆ ಅಂದರೆ ನಮಗೆ ಹೋಗೋದೇ 10 ಗಂಟೆ ಆಗುತ್ತೆ. ಯಾಕಂದರೆ ನಮಗೆ 4 ಗಂಟೆಗೆ ಟ್ರಾನ್ಸ್ಪೋರ್ಟಿಗೆ ಹಾಕೋದು ಸ್ಟಾರ್ಟ್ ಮಾಡ್ತೀವಿ ನಾವು. ಸಂಜೆ 4 ಗಂಟೆಗೆ ಪ್ರತಿಯೊಂದು ತಾಲೂಕಿಗೂ ಕಳಿಸೋವಂಥ ಜವಾಬ್ದಾರಿ ಇರುತ್ತೆ. ಹಾಗಾಗಿ ನಾವು ಅಲ್ಲಿಂದ 10 ಗಂಟೆವರೆಗೂ ನಾವು ಬರೀ ಟ್ರಾನ್ಸ್ಪೋರ್ಟಲ್ಲೇ ಇರ್ತೀವಿ. ಹಾಗಾಗಿ ನೀವು ಒಂದು 7 ಗಂಟೆ ಒಳಗೆ ಮಾಡಿ, 7 ಗಂಟೆ ಒಳಗೆ ಫೋನ್ ಮಾಡಿ. ಬೆಳಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ಸಂಜೆ 7 ಗಂಟೆವರೆಗೂ ನಾವು ನಿಮಗೆ ಡೀಟೇಲ್ಸ್ ಹೇಳ್ತೀವಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ರೈತರು ಮಾಡೋವಂಥ ತಪ್ಪು ಏನಪ್ಪ ಅಂದರೆ, ಈಗ ನಾವು ಫೋನ್ ಮಾಡಿದ ತಕ್ಷಣ ವಿಚಾರ ಎಲ್ಲ ಹೇಳಿ ನಮಗೆ ಎಷ್ಟು ಬೇಕು, ನಮ್ಮದು 2 ಎಕರೆಗೆ ಎಷ್ಟು ಬೇಕು, 5 ಎಕರೆಗೆ ಎಷ್ಟು ಬೇಕು ಅಂತ ಕೇಳಿದ್ರೆ ಯಾರೂ ನಿಮಗೆ ಇನ್ಫಾರ್ಮೇಷನ್ ಕೊಡಲ್ಲ, ಸರಿನಾ? ಯಾಕಂದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇವರು ಮಾಡಿಸೋರಲ್ಲ, ಇವರು ತೊಗೊಳೋರಲ್ಲ ಅಂತ. ನಿಮ್ಮಲ್ಲಿ ಮೇನಾಗಿ ಏನಪ್ಪ ಅಂದರೆ, ನೀವೊಂದು ಲೀಸ್ಟ್ ಮಾಡಿಸ್ಕೋಬೇಕು. ಲೀಸ್ಟ್ ಮಾಡಿಸ್ಕೋಬೇಕಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಮಾಡಿಸ್ಕೊಡ್ಲಿಲ್ಲ ಅಂದ್ರೂ ನಿಮ್ಮ ತೋಟಕ್ಕೆ ಎಷ್ಟು ರೋಲ್ಗಳು ಬೇಕಾಗತ್ತೆ, ಎಷ್ಟು ಡ್ರಿಪ್ ಪೈಪ್ ಬೇಕಾಗುತ್ತೆ, ಎಷ್ಟು ಡ್ರಿಪ್ಪರ್ಸ್ಗಳು ಬೇಕಾಗುತ್ತೆ, ಎಷ್ಟು ಗಿಡಗಳಿದ್ದಾವೆ, ಎಷ್ಟು ಸಾಲುಗಳಿದ್ದಾವೆ, ಅದನ್ನಾದರೂ ನೀವು ತಿಳ್ಕೊಂಡಿರಬೇಕು. ಆವಾಗ ನಾವು ನಿಮಗೆ ಒಂದು ಕೊಟೇಶನ್ ಕೊಡೋಕ್ಕೆ ಅನುಕೂಲ ಆಗತ್ತೆ. ಇಲ್ಲವಾ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾರು ಇನ್ಸ್ಟಾಲ್ ಮಾಡೋರು ಇರ್ತಾರೆ, ಇನ್ಸ್ಟಾಲ್ ಮಾಡೋರ ಹತ್ರ ಬಂದುಬಿಟ್ಟು ನೀವು ಒಂದು ಲೀಸ್ಟ್ ಮಾಡಿಸ್ಕೊಳ್ಳಿ. ನಿಮ್ಮ ಎಷ್ಟು ಎಕರೆಗೆ ಏನು ಅಂತ ಒಂದು ಲೀಸ್ಟ್ ಮಾಡಿಸ್ಕೊಳ್ಳಿ. ಆವಾಗ ಏನಾಗುತ್ತೆ, ನಾವು ನಿಮಗೆ ಇದು ಕೊಡೋದಕ್ಕೆ, ಕೊಟೇಶನ್ ಕೊಡೋದಕ್ಕೆ ಈಸಿ ಆಗುತ್ತೆ. ಈಗ ತಕ್ಷಣವೇ ಫೋನ್ ಮಾಡ್ತಾರೆ, ನಮ್ಮದು 2 ಎಕರೆ ಜಮೀನಿದೆ, ಎಷ್ಟಾಗುತ್ತೆ ಖರ್ಚು, ಎಷ್ಟಾಗುತ್ತೆ, ಇದು ಔಟ್ಲೆಟ್. ಇಲ್ಲಿ ಔಟ್ಲೆಟ್ ಇಲ್ಲಿ ಏನಾಗುತ್ತೆ ಅಂದರೆ, ಈಗ ನಿಮಗೆ ಕೊಟೇಶನ್ ಕೊಟ್ಬಿಟ್ಟು ಸಬ್ಸಿಡಿ ಮಾಡಿ ಕೊಡುವಂಥ ಕಂಪ್ನಿಗಳಲ್ಲ. ಇಲ್ಲಿ ರೈತರಿಗೋಸ್ಕರ ಮಾಡಿರೋವಂಥ ಕಂಪ್ನಿ ಏನಪ್ಪ ಅಂದರೆ, ನಿಮಗೊಂದು ಕಡಿಮೆ ರೇಟಿಗೆ ಒಂದು ಒಳ್ಳೆ ಕ್ವಾಲಿಟಿ ಸಿಗಲಿ ಅನ್ನೋ ಉದ್ದೇಶಕ್ಕಷ್ಟೇ ಅಲ್ವಾ. ನೀವೊಂದು ಲೀಸ್ಟ್ ಮಾಡಿಬಿಟ್ಟು ಜಸ್ಟ್ ನಮಗೆ ವಾಟ್ಸಪ್ಪಿಗೆ ಹಾಕಿದರೆ ನಾವು ನಿಮಗೆ ಟೋಟಲಾಗಿ ಡೀಟೇಲ್ಸು ನಿಮಗೆ ಕೊಡ್ತೀವಿ, ಕೊಟೇಶನ್ ಕೊಡ್ತೀವಿ, ಪ್ರೈಸ್ ಲಿಸ್ಟ್ ಕಳಿಸ್ಕೊಡ್ತೀವಿ. ಆಗ ನಿಮಗೆ ನೀವು ಅದಕ್ಕಿಂತ ಮುಂಚೆ ನನಗೆ ಡಿಸ್ಪ್ಲೇಲಿ ಬರ್ತಾ ಇರೋ ನಂಬರಿಗೆ ಒಂದು ವಾಟ್ಸಪ್ಪಿಗೆ ಹಾಯ್ ಅಂತ ಒಂದು ಮೆಸೇಜ್ ಮಾಡಿ ಸಾಕು. ನಿಮಗೆ ಟೋಟಲಾಗಿ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತೀವಿ. ಆವಾಗಲೇ ನಿಮಗೊಂದು ಐಡಿಯಾ ಬಂದುಬಿಡುತ್ತೆ ನಮಗೆ ಏನೇನು ಬೇಕು ಅಂತ. ಈಗ ಪ್ರೈಸ್ ಲಿಸ್ಟ್ ನಿಮಗೆ ಹೇಳ್ತೀನಿ ಯಾವ್ದು ಅಂತ. ಈಗ ನಿಮಗೆ 12 mm ಅಲ್ಲಿ 19 kgಗೆ ₹2,413 ಆಗುತ್ತೆ, 400 ಮೀಟ್ರು.
2413 ರೂಪಾಯಿ 400 ಮೀಟ್ರಿಗೆ. ಇನ್ನು 16 mm ಗೋಲ್ಡು, 16 mm ಗೋಲ್ಡಿಗೆ 2921 ರೂಪಾಯಿ ಆಗುತ್ತೆ. ಅಂದರೆ 23 kg ಬರುತ್ತೆ. 1 kgಗೆ 127 ರೂಪಾಯಿ ಅಂತೆ. 23 kgಗೆ 2921, 10 ವರ್ಷ ಗ್ಯಾರಂಟಿ, 10 ವರ್ಷ ಗ್ಯಾರಂಟಿ. ಇನ್ನು 20 mm ಅಲ್ಲಿ 23 kg ಬರುತ್ತೆ, 300 ಮೀಟ್ರು, 2921. 16 mm ಸೇಮ್ ರೇಟು, 20 mm ಸೇಮ್ ರೇಟು. ನಿಮಗೆ 20 mm ಅಲ್ಲಿ 300 ಮೀಟ್ರ್ ಬರುತ್ತೆ, 16 mm ಅಲ್ಲಿ 400 ಮೀಟ್ರ್ ಬರುತ್ತೆ. ಕೆ ಜಿ ಸೇಮು, ಹಂಗಾಗ್ಬಿಟ್ಟು ರೇಟು ಸೇಮ್ ಇರುತ್ತೆ. ಇನ್ನು ನಿಮಗೆ ಇನ್ಲೈನ್ ಲ್ಯಾಟ್ರಲ್ ಏನು ಜಾಸ್ತಿ ಏನಿಲ್ಲ, ಅದೇ ರೇಟು ಕೆ ಜಿ ಲೆಕ್ಕದಲ್ಲಿ ನಾವು ನಿಮಗೆ ಕೊಡ್ತಾ ಇರೋದು. ಕ್ವಾಲಿಟಿ ನಿಮಗೆ ತೋರಿಸಿದ್ದೀನಿ ನಾನು ಆಲ್ರೆಡಿ ಯಾವ ಥರ ಬರುತ್ತೆ ಅಂತ. ಇದರಲ್ಲಿ 2 ಕ್ವಾಲಿಟಿ, ಒಂದು 21 kgದು, ಇನ್ನೊಂದು 23 kgದು. 21 kgದು 2667, 23 kgದು 2921. ಓಕೆ, 21 kg 500 ಮೀಟ್ರು 2667, 23 kg 500 ಮೀಟ್ರು 2921. ಸರಿ ಅಲ್ಲ? ನಿಮಗೆ ಏನೇ ಡೌಟ್ ಇತ್ತು ಅಂದ್ರೂ ಸ್ಕ್ರೀನಲ್ಲಿರೋ ನಂಬರಿಗೆ ನೀವು ಒಂದು ವಾಟ್ಸಪ್ಪಿಗೆ ಒಂದು ಹಾಯ್ ಅಂತ ಮೆಸೇಜ್ ಮಾಡಿ, ನಾನು ನಿಮಗೆ ಟೋಟಲಾಗಿ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತೀನಿ. ಮತ್ತು ನೀವು ತಿಳ್ಕೊಬೇಕಾಗಿರೋದೇನಪ್ಪ ಅಂದರೆ, ಇದು ರೈತರ ಕಂಪನಿ, ಇಲ್ಲಿ ಡೀಲರ್ ಡಿಸ್ಟ್ರಿಬ್ಯೂಟ್ರು ಯಾರಿಗೂ ಕೊಡಲ್ಲ. ನೀವು ಇದನ್ನು ಮೊದಲು ಸಬ್ಸ್ಕ್ರೈಬರ್ ಆದರೆ ಏನಾಗುತ್ತೆ ಅಂದರೆ, ನೀವು ನಿಮ್ಮ ಜೊತೆಗೆ ಇರೋವಂಥ ರೈತರು, ಪ್ರತಿಯೊಬ್ಬರು ರೈತರು ನೋಡ್ತಾರೆ. ಮತ್ತು ನಾವು ನಿಮಗೋಸ್ಕರ ಮಾಡೋವಂಥ ಪ್ರಾಡಕ್ಟು ನಿಮಗೆ ಮತ್ತೆ ತಲುಪುತ್ತದೆ. ನೀವು ಮತ್ತೆ ನಾವು ವಿಡಿಯೋ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಫಸ್ಟ್ ಬರ್ತವೆ. ಆವಾಗ ನಿಮಗೆ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ನೀವು 4 ಜನಕ್ಕೆ ಹೇಳ್ಬೋದು, 4 ಜನಕ್ಕೆ ಹೇಳಲಿಲ್ಲ ಅಂದರೂ ನಿಮಗಾದರೂ ಗೊತ್ತಾಗುತ್ತೆ. ಕಡಿಮೆಗೆ ಸಿಗೋದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಸರಿ, ನಾನು ನಾರಾಯಣ ಇರಿಗೇಷನ್ ಕಂಪ್ನಿ ಇರೋದು ರೈತರಿಗೋಸ್ಕರ. ನಮಸ್ತೆ.